ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 7 ಜನ ಆರೋಪಿಗಳಿಗೆ ಡಿಸೆಂಬರ್ 13ನೇ ತಾರೀಕು ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಬಟ್ ಆಯಾ ಕಾರಾಗೃಹಗಳಿಗೆ ಜೈಲಿನಿಂದ ಅಂದ್ರೆ ಈ ಕೋರ್ಟ್ನಿಂದ ಜೈಲಿಗೆ ತಲುಪಬೇಕಾದಂತ ಪ್ರತಿ ಇನ್ನೂ ತಲುಪದೇ ಇರೋದ್ರಿಂದ ಕೆಲವರು ರಿಲೀಸ್ ಆಗಿಲ್ಲ. ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರಾ ನಟ ದರ್ಶನ್ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಕಾಪಿಗೆ ಸಹಿ ಹಾಕಬೇಕು ದರ್ಶನ್ ಅವರು. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ತೆರಳ್ತಾ ಇದ್ದಾರೆ ದರ್ಶನ್. ನೇರವಾಗಿ ಮನೆಯತ್ತ ಹೊರಡ್ತಾ ಇಲ್ಲ, ಸೆಷನ್ಸ್ ಕೋರ್ಟ್ ಕಡೆ ಹೋಗ್ತಿದ್ದಾರೆ. ಜಾಮೀನು ಬಾಂಡ್ಗೆ ಸಹಿ ಹಾಕೋದಕ್ಕೆ ಅಂತ ತೆರಳುವಂತ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ಗೆ ಹೋಗಿ ಈ ಜಾಮೀನು ಏನ್ ಸಿಕ್ಕಿದೆ ಆ ಕಾಪಿಗೆ ಸಹಿ ಹಾಕಬೇಕಾಗುತ್ತೆ ದರ್ಶನ್. ಹೀಗಾಗಿ ಆ ಬಾಂಡ್ಗೆ ಸಹಿ ಹಾಕೋದಕ್ಕೆ ಅಂತ ಅಂದ್ರೆ ಇಂತಿಂತವ್ರು ರಿಲೀಸ್ ಮಾಡಬೇಕು ಅಂತ ಅಂದ್ರೆ ನ್ಯಾಯಾಧೀಶರು ಒಂದಷ್ಟು ರೀಸನ್ ಕೊಡ್ತಾರೆ, ಯಾಕಾಗಿ ಬೇಲ್ ಕೊಡ್ತಾ ಇದ್ದೀವಿ, ಜೊತೆಗೆ ಏನೇನು ಷರತ್ತುಗಳಿದೆ ಅವೆಲ್ಲವನ್ನು ಕೂಡ ಹೇಳಿರ್ತಾರೆ. ಆ ಷರತ್ತುಗಳ ಬಾಂಡ್ ಏನಿದೆ ಆ ಬಾಂಡ್ಗೂ ಕೂಡ ಸೈನ್ ಹಾಕಬೇಕು. ಜೊತೆಗೆ ಈಗ ಈ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ನಿಂದ ಸಿಕ್ಕಿರುವಂಥ ಬೇಲ್ಗೆ ಆ ಕಾಪಿಗೆ ಏನಿದೆ ಸಹಿ ಹಾಕಬೇಕಿದೆ ದರ್ಶನ್ ಅವರು. ಹಾಗಾಗಿ ಈಗ BGS ಆಸ್ಪತ್ರೆಯಿಂದ ರಿಲೀಸ್ ಆಗಿರುವಂಥ ದರ್ಶನ್ ಅವರು ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರೆ ಎನ್ನಲಾಗ್ತಾ ಇದೆ. ಅಲ್ಲಿ ಹೋಗಿ ಸಹಿ ಹಾಕಿ ಅದಾದ ಬಳಿಕ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಏನಿದೆ RR ನಗರದಲ್ಲಿರುವಂಥ ನಿವಾಸ ಆ ಕಡೆ ತೆರಳ್ತಾರೆ. BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಇಷ್ಟು ದಿನ, 45 ದಿನಗಳಿಂದ ಕೂಡ. ಆದರೆ ಇವತ್ತು ಡಿಸ್ಚಾರ್ಜ್ ಆಗಿ ದರ್ಶನ್ ಅವರು ಆಸ್ಪತ್ರೆಯಿಂದ ಮನೆಯತ್ತ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಕೊಂಚ ಬದಲಾವಣೆ. ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಲ್ಲಿ ಬಾಂಡ್ಗೆ ಸಹಿ ಹಾಕಬೇಕಾಗುತ್ತೆ, ಈ ಜಾಮೀನು ಪ್ರತಿಗೆ ಸಹಿ ಹಾಕಬೇಕಾಗುತ್ತೆ. ಹೀಗಾಗಿ ಆ ಕಡೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಕೋರ್ಟ್ಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಹೋಗಿ ಅಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ ಏನು ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿ ಆ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ಅದಾದ ಬಳಿಕ ಅವರ ಮನೆಯತ್ತ ತೆರಳ್ತಾರೆ ಎನ್ನಲಾಗ್ತಾ ಇದೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಕುಂಟ್ಕೊಂಡು ಆಸ್ಪತ್ರೆ ಸೇರಿದಂಥ ದರ್ಶನ್ ಅವರು ಈಗ 45 ದಿನ ಚಿಕಿತ್ಸೆ ಪಡ್ಕೊಂಡು ಹೊರಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಹಾಜರಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನತ್ತ ದರ್ಶನ್ ಹೋಗ್ತಾ ಇರುವಂಥದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ಆ ಬಾಂಡನ್ನು ತೆಗೆದುಕೊಂಡು ಅದಾದ ಬಳಿಕ ಜಾಮೀನು ಕೊಟ್ಟಿರುವಂಥದ್ದು ಷರತ್ತುಬದ್ಧ ಜಾಮೀನು 7 ಜನರಿಗೂ ಕೂಡ ಮಂಜೂರಾಗಿರುವಂಥದ್ದು. ಹಾಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಕಾಪಿಗೆ ಸೈನ್ ಹಾಕಬೇಕಿದೆ, ಆ ಬಾಂಡ್ಗೆ ಸೈನ್ ಹಾಕಬೇಕಿದೆ. ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ರು ಅದೆಲ್ಲವೂ ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಬಾಂಡ್ಗೆ ಅರ್ಜಿ ಹಾಕಿ ಅಂದರೆ ಆ ಬಾಂಡ್ನಲ್ಲಿ ಸೈನ್ ಮಾಡಿದ್ರು. ಬಟ್ ಈಗ ಬೇಲ್ ಪಡ್ಕೊಂಡಿರುವಂಥ ಆರೋಪಿ ಕೂಡ ಆ ಬಾಂಡ್ಗೆ ಅಥವಾ ಜಾಮೀನಿನ ಪ್ರತಿಗೆ ಸಹಿ ಹಾಕಬೇಕಾಗಿದೆ. ಹೀಗಾಗಿ ದರ್ಶನ್ ಅವರು ಆಸ್ಪತ್ರೆಯಿಂದ ಮನೆಗೆ ತೆರಳದೆ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಈ ಜಾಮೀನು ಪ್ರತಿಗೆ ಸಹಿ ಹಾಕಬೇಕಿದೆ, ಬಾಂಡ್ಗೂ ಕೂಡ ಸಹಿ ಹಾಕಬೇಕಿದೆ. ಹೀಗಾಗಿ ದರ್ಶನ್ ನೇರವಾಗಿ ಮನೆಗೆ ಹೋಗದೆ ಕೋರ್ಟ್ನತ್ತ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಆ ಬೇಲ್ ಕಾಪಿಗೆ ಸೈನ್ ಕೂಡ ಮಾಡಬೇಕಿದೆ ದರ್ಶನ್ ಅವರು. ಆಸ್ಪತ್ರೆಯಿಂದ ಈಗ ಮನೆಗೆ ತೆರಳಿಲ್ಲ, ಬದಲಾಗಿ ಸೆಷನ್ಸ್ ಕೋರ್ಟ್ನತ್ತ ಹೋಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂಥ ದರ್ಶನ್ ಜಾಮೀನು ಬಾಂಡ್ಗೆ ಸಹಿ ಹಾಕಿ ಮತ್ತೆ ಆಸ್ಪತ್ರೆಗೆ ವಾಪಸ್ ಆಗುವಂಥ ಸಾಧ್ಯತೆ ಇದೆಯಂತೆ. ಆಸ್ಪತ್ರೆಯಿಂದ ಮನೆಗೆ ಹೋಗಿಲ್ಲ, ನೇರವಾಗಿ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಈ ಪ್ರೊಸೀಜರ್ಸ್ ಅನ್ನ ಮುಗಿಸ್ಕೊಂಡು ಅದಾದ ಬಳಿಕ ಮತ್ತೆ ಆಸ್ಪತ್ರೆಗೆ ಹೋಗುವಂಥ ಸಾಧ್ಯತೆ ಇದೆಯಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೇರವಾಗಿ ದರ್ಶನ್ ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಈಗ ಸೆಷನ್ಸ್ ಕೋರ್ಟ್ನತ್ತ ತೆರಳ್ತಾ ಇದ್ದಾರೆ. ಏನೇನು ಪ್ರೊಸೀಜರ್ ಇರುತ್ತೆ ಅಲ್ಲಿ? ಮೊದಲಿಗೆ ದರ್ಶನ್ ಡಿಸ್ಚಾರ್ಜ್ ಆದ್ಮೇಲೆ ಅನ್ನೋದ್ರ ಬಗ್ಗೆ ಆಸ್ಪತ್ರೆ ಯಾವುದೇ ಮೂಲಗಳು ಇಲ್ಲಿ ಕನ್ಫರ್ಮೇಶನ್ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. 6 ವಾರಗಳ ಕಾಲ ಅವರಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು. ಚಿಕಿತ್ಸೆ ಅಂದ್ರೆ ಥೆರಪಿ ಇರ್ಬೋದು, ಮೆಡಿಕೇಶನ್ ಪಡ್ಕೊಂಡ್ರು. ಅದಾದ ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಆಗಿತ್ತು ಶುಕ್ರವಾರ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಜಾಮೀನು ಪಡೆದ ನಂತರ ಕಾನೂನು ಪ್ರಕ್ರಿಯೆಗಳಿರ್ತವೆ. ಆರೋಪಿ ಆದವರು ನ್ಯಾಯಾಲಯಕ್ಕೆ ಬರ್ಬೇಕಾಗತ್ತೆ. ಅಲ್ಲಿ ಬೇಲ್ನ ಬಾಂಡ್ ಷರತ್ತುಗಳನ್ನ ಏನ್ ಹಾಕಿರ್ತಾರೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸಹಿಗಳನ್ನ ಹಾಕ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಇವತ್ತು ಅವ್ರು ಕೋರ್ಟ್ಗೆ ಬಂದು ಸಹಿಯನ್ನ ಹಾಕಿ ಆ ಕಾನೂನು ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡು ಪುನಃ ವಾಪಸ್ BGS ಆಸ್ಪತ್ರೆಗೆ ಹೋಗ್ಬೋದು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆಸ್ಪತ್ರೆಯವರಾಗ್ಲಿ ಅವ್ರ ಕುಟುಂಬದವರಾಗ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ.
ಆದ್ರೆ ಏಕಾಏಕಿ ಆಸ್ಪತ್ರೆಯಿಂದ ಇವತ್ತು ನೇರವಾಗಿ ಅವರು ತಮ್ಮ ಕಾರಿನ ಮುಖಾಂತರ ಸೆಷನ್ಸ್ ಕೋರ್ಟ್ ಕಡೆಗೆ ಬರ್ತಾ ಇದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅವರ ಪತ್ನಿ ಕೂಡ ಜೊತೆಯಲ್ಲಿ ಇದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ನ್ಯಾಯಾಲಯಕ್ಕೆ ಬಂದು ಜಾಮೀನು ಪಡೆದ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಲ್ ಬಾಂಡ್ಗೆ ಸಹಿ ಹಾಕಿ ಪುನಃ ಅಲ್ಲಿಂದ ನೇರವಾಗಿ ವಾಪಸ್ ಹೋಗ್ಬೋದು. ಸೊ ಯಾಕಂದ್ರೆ ಇನ್ನು ಅವ್ರಿಗೆ ಸರ್ಜರಿ ಮಾಡ್ಬೇಕಾ ಇಲ್ಲ ಸರ್ಜರಿ ಬೇಡವಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ನಿಲುವನ್ನ ಆಸ್ಪತ್ರೆ ವೈದ್ಯರಾಗ್ಲಿ ಯಾರು ಕೂಡ ನೀಡಿಲ್ಲ. ಒಂದ್ ವೇಳೆ ಏನಾದ್ರೂ ಅವ್ರಿಗೆ ಸರ್ಜರಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೊದಲು ಪೂರ್ವಭಾವಿಯಾಗಿ ಅವರ ದೇಹ ಅದಕ್ಕೆ ಸಪೋರ್ಟ್ ಅನ್ನು ಮಾಡ್ಬೇಕಾಗತ್ತೆ. ಅದಕ್ಕೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯ ಮೆಡಿಕೇಶನ್ ಅನ್ನ ಕೊಡ್ಬೇಕು. ಈ ಹಿಂದೆ ನ್ಯಾಯಾಲಯಕ್ಕೆ ಅವರು ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ BP ಕಂಟ್ರೋಲ್ಗೆ ಬರ್ತಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಥೆರಪಿ ಮತ್ತು ಮೆಡಿಕೇಶನ್ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅಂತ. ಒಂದು ವೇಳೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸರ್ಜರಿಯ ಅವಶ್ಯಕತೆ ಇದೆಯಾ, ಸರ್ಜರಿಯನ್ನ ಮಾಡ್ಲೇಬೇಕು ಅನ್ನಂಗಿದ್ರೆ BGS ಆಸ್ಪತ್ರೆಯಲ್ಲೇ ಮಾಡ್ಬೋದು. ಅದ್ರ ಜೊತೆಗೆ ಈಗ ದರ್ಶನ್ಗೆ ಆಪ್ಷನ್ಗಳು ಇರುವಂತದ್ದು ರೆಗ್ಯುಲರ್ ಬೇಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅಲ್ಲೂ ಬೇಕಾದ್ರೂ ಮಾಡಿಸ್ಕೊಳ್ಬಹುದು, ಇಲ್ಲ ಕೋರ್ಟ್ನ ಅನುಮತಿಯನ್ನ ಪಡ್ಕೊಂಡು ಅವರು ವಾಪಸ್ಸು ಮೈಸೂರಿಗೆ ಹೋಗಿ ಅಲ್ಲೂ ಕೂಡ ಮಾಡಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ.